ಸುಮಾರು ಜನ ವಿದ್ಯಾರ್ಥಿಗಳು ಮತ್ತೊಮ್ಮೆ ಮುಂದೂಡಿದಕ್ಕಾಗಿ ಅನೇಕ ಜನ ವಿದ್ಯಾರ್ಥಿಗಳು ಸುಮಾರು 12 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡರು. ಅದರಲ್ಲಿ ನಮ್ಮ ಕರ್ನಾಟಕದ ವಿದ್ಯಾರ್ಥಿ ಕೂಡ ಇಬ್ಬರು ಆತ್ಮಹತ್ಯೆ ಮಾಡಿಕೊಂಡ್ರು. ಒಬ್ಬರು ಉಡುಪಿಯವರು, ಇನ್ನೊಬ್ಬರು ಮೈಸೂರದವರು. ಒಬ್ಬ ವಿದ್ಯಾರ್ಥಿ ಡೆತ್ ನೋಟ್ ನಲ್ಲಿ ಬರೆದಿದ್ದಾನೆ, ನನ್ನ ಈ ಸಾವಿಗೆ ಮೋದಿನೇ ಕಾರಣ ಅಂತ ಹೇಳಿ. ಹಿಂದಿನ ಇತಿಹಾಸ ನೋಡಿದ್ರೆ CETಯಲ್ಲಿ ಇಂಜಿನಿಯರಿಂಗ್ ಇರ್ತಿತ್ತು, ಮೆಡಿಕಲ್ನು ಇರ್ತಿತ್ತು. ಈ ಸೆಂಟ್ರಲ್ ಗೌರ್ಮೆಂಟ್ ಮೋದಿಯವರು ಬಂದ ತಕ್ಷಣ ಇದೆಲ್ಲವನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೇಕಂತ ಹೇಳಿ ಏನು ನೀಟ್ ಪದ್ಧತಿಯನ್ನ ತಂದ್ರು. ಅದರಿಂದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥವ್ರು ನಮ್ಮ ಆ ರಾಜ್ಯದವರು ಬಂದು ಕುಳಿತುಕೊಂಡು ಪಾಸ್ ಆಗ್ತಕ್ಕಂಥವು ಬಿಹಾರ್, ಉತ್ತರ ಪ್ರದೇಶ್, ಗುಜರಾತ್ ಆ ಕಡೆಯಿಂದ ವಿದ್ಯಾರ್ಥಿಗಳು. ಒಂದು ಉದಾಹರಣೆ ಹೇಳಿದ್ರೆ ಬಿಹಾರದಲ್ಲಿ ಒಂದೇ ಮನೆಯಲ್ಲಿ 6 ಜನ ರ್ಯಾಂಕ್ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಒಂದೇ ಮನೆಯಲ್ಲಿ 6 ಜನ ರ್ಯಾಂಕ್. ಮತ್ತೆ ಹೆಚ್ಚಿನ ಪರ್ಸೆಂಟೇಜ್ ಎಲ್ಲ ರ್ಯಾಂಕಿಂಗ್ ಬರೋದೇ ಆ ಸೈಡು. ಇದು ನಮ್ಮ ಅನ್ಯಾಯ ಆಗ್ತಿತ್ತು. ಇದರಲ್ಲಿ ನೀಟ್ ಪತ್ರಿಕೆ ಸೋರಿಕೆ ಯಾವಾಗಲಿಂದ ಮಾಡ್ತಾ ಬಂದಿದ್ದಾರೆ ಅವರು. ಅದೇ ಒಂದು ಪ್ರಧಾನ ಆಗಿ ಯುವಕರಿಗೆ ಜ್ಞಾನೋದಯ ಆಗಿ ಯುವಕರು ರಸ್ತೆಗಿಳಿದು ಅವ್ರೇನು ಮುಂದೆ ಹಾಕಿದ್ರು ಅದರ ವಿರುದ್ಧ ಪ್ರತಿಭಟನೆ ಮಾಡಿ ಸುಮಾರು 37 ದಿನಗಳ ಕಾಲ ಜಂತರ್ ಮಂತರ್ನಲ್ಲಿ ಬೇರೆ ಕಡೆ ಹೋರಾಟ ಮಾಡುತ್ತಾ ಆ ಒಂದು ಹೋರಾಟದಲ್ಲಿ ಕೊನೆಯದಾಗಿ ಲಾಠಿ ಚಾರ್ಜ್ ಮತ್ತು ಅವ್ರಿಗೆ ಹೊಡೆದಿರ್ತಕ್ಕಂಥ ನೋಡಿದ್ರೆ ಸುಮಾರು 2,000 ಮೇಲ್ಪಟ್ಟು ವಿದ್ಯಾರ್ಥಿಗಳಿಗೆ ಗಾಯ ಆಗಿವೆ. ಬದುಕು ಸಾವಿನ ಮಧ್ಯೆ ಒದ್ದಾಡ್ತಾ ಇದ್ದಾರೆ ಅವರು. ಅವ್ರಿಗೆಲ್ಲರಿಗೆ ಏನಪ್ಪಾ ಅಂದ್ರೆ ಅವ್ರು ಪರಿಹಾರ ಕೊಡ್ತಕ್ಕಂಥದ್ದು, ಸತ್ತವರ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ ಕೊಡ್ತಕ್ಕಂಥದ್ದು, ಇವೆಲ್ಲವನ್ನು ಹೋರಾಟದ ಅಡಿಯಲ್ಲಿ ನಡೀತಕ್ಕಂಥ ಸಂದರ್ಭದಲ್ಲಿ ಇವತ್ತು ಮೋದಿಯವರು ಸ್ವತಃ ಒಪ್ಪಿಕೊಂಡಿದ್ದಾರೆ. ಬಿಜೆಪಿಯವರು ಪ್ರಥಮ ಬಾರಿಗೆ ಇದು ಸೋಲನ್ನು ಒಪ್ಪಿದ್ದಾರೆ. BR ಪಾಟೀಲ್ ಹೇಳಿದಾಗೆ ರೈತರ ಇದಕ್ಕೆ 3 ಕೇಸ್ಗಳನ್ನ 3 ವಾಪಸ್ ತೆಗೆದುಕೊಂಡಿದ್ದು ಅವತ್ತು ಫೇಲ್ ಆಗಿದ್ದು. ಇವತ್ತು ಕೂಡ ಅವರು ಒಪ್ಪಿ ಪ್ರಧಾನ ಅವರನ್ನ ರಾಜೀನಾಮೆ ಏನಪ್ಪಾ ಅಂದ್ರೆ ಇವತ್ತು ಪಡೆದುಕೊಂಡಿದ್ದಾರೆ. ಇವತ್ತು ಇಡೀ ಮೋದಿ ಸರ್ಕಾರ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಮಾಡಿದೆ. 12 ಜನ ಯುವಕರು ಮತ್ತು ಮಾನ್ಯ ಲಾಠಿ ಚಾರ್ಜ್ ನಲ್ಲಿ ಆಗಿರ್ತಕ್ಕಂಥ ಘಟನೆ ಮತ್ತು ನಮ್ಮ ರಾಹುಲ್ ಗಾಂಧಿ ಅವರು ನಾಯಕರು ಮತ್ತು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರು, ಪ್ರಿಯಾಂಕಾ ಖರ್ಗೆಜಿಯವರು, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕೂಡ ಜಂತರ್ ಮಂತರ್ ಹತ್ತಿರ ಪಕ್ಕದಲ್ಲಿ ಇರ್ತಕ್ಕಂಥ ಪ್ರಧಾನ ಮಂತ್ರಿ ಮನೆ ಮುಂದೆ ಸತ್ಯಾಗ್ರಹ ಕೂತಾಗ ಸಿಕ್ಕಾಪಟ್ಟೆ ಹ್ಯಾರಾಸ್ಮೆಂಟ್ ಮಾಡಿ ಅವ್ರನ್ನ ಎತ್ತು ಹಾಕಿದ್ದು ನೋಡಿದ್ರೆ ದನಗಳಿಗೂ ಕೂಡ ಒಯ್ಲಿಕ್ಕಿಲ್ಲ. ಆ ರೀತಿ ಏನು ಬಂದ್ರೆ ನಮ್ಮ ನಾಯಕರಿಗೆ ಆ ಒಂದು ತೊಂದರೆಯನ್ನ ಕೊಟ್ಟಿರ್ತಕ್ಕಂಥದ್ದು ನೋಡಿ ಇವತ್ತು ಏನು ಆ ಯುವಕರ ಹೋರಾಟಕ್ಕೆ ದೊಡ್ಡ ಏನಪ್ಪಾ ಅಂದ್ರ ಜಯ ಸಿಕ್ಕಿದೆ. ಆ ಯುವಕರ ಹೋರಾಟಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಕೂಡ ಸಮಯದಕ್ಕೆ ಸರಿಯಾಗಿ ಏನಪ್ಪಾ ಅಂದ್ರೆ ಸಂಪೂರ್ಣವಾದಂತ ದೇಶಾದ್ಯಂತ ಅವರಿಗೆ ಬೆಂಬಲವನ್ನ ಕೊಟ್ಟಿದ್ದು ಕೂಡ ಸ್ವಾಗತಾರ್ಹ. ಈವರೆಗೂ ಕೂಡ ಜಯ ಸಿಕ್ಕಿದ್ದಕ್ಕಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿ ಮುಂದೆ ಸನ್ಮಾನ್ಯ ನಮ್ಮ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಅವರ ನೇತೃತ್ವದಲ್ಲಿ, ಸನ್ಮಾನ್ಯ ಹಿರಿಯ ನಾಯಕರಾದ BR ಪಾಟೀಲ್ ಅವರ ನೇತೃತ್ವದಲ್ಲಿ, ಖನಿಜಾ ಫಾತಿಮಾ ಮೇಡಮ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು JD ಅಧ್ಯಕ್ಷರು ಅರುಣ್ ಕುಮಾರ್ ಪಾಟೀಲ್ರು ಎಲ್ಲ ಯುವಕರು ಒಬ್ರು ಅಲ್ಲ ಎಲ್ಲರೂ ಹೆಸರು ತೆಗೆದುಕೊಳ್ಳೋಕೆ ಎಲ್ಲರೂ ಬಂದು ಈ ಹೋರಾಟದಲ್ಲಿ ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರು, ಮಾಜಿ ಸದಸ್ಯರು ಎಲ್ಲರೂ ಭಾಗಿಯಾಗಿದ್ದಾರೆ. ತಮ್ಗೆಲ್ಲರಿಗೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಒತ್ತಾಯನ ಕೂಡ ಮಾಡ್ತಿದ್ದೆ. ಅವ್ರಿಗೆಲ್ಲರಿಗೂ ಏನಪ್ಪಾ ಅಂದ್ರೆ ಸತ್ತವರ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಮತ್ತು CET ಏನಪ್ಪಾ ಅಂದ್ರೆ ಮತ್ತು ಮೆಡಿಕಲ್ ಮತ್ತು ಇಂಜಿನಿಯರ್ ಆ ರಾಜ್ಯಕ್ಕೆ ಬಿಟ್ಟು ಕೊಡಬೇಕು ಮೋದಿಯವರು ಅಂತ ಹೇಳಿ ಈ ಮೂಲಕ ನನ್ನ ಒತ್ತಾಯವನ್ನು ಮಾಡ್ತೇನೆ.